ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದು ನೆನ್ನೆದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಅಂದರೆ ನೆನ್ನೆ ಹಂಪೆ ವಿಡಿಯೋ ಹಾಕಿದ್ದೆ ಅಲ್ವಾ, ಅಲ್ಲಿಂದನೇ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇವಾಗ ನಾವು ಅಂಜನಾದ್ರಿ ಬೆಟ್ಟಕ್ಕೆ ಹೊರಡ್ತಾ ಇದ್ದೀವಿ. ಇವಾಗ ಅಂಜನಾದ್ರಿ ಬೆಟ್ಟ ಮುಗಿಸ್ಕೊಂಡು ಸವದತ್ತಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನೋಡಿ ನಾವು ಅಂಜನಾದ್ರಿ ಬೆಟ್ಟ ಬಂದ್ವಿ. ನೋಡಿ ಎಷ್ಟು ಮೇಲೆ ಹತ್ತಬೇಕಂತ ಹೇಳ್ಬಿಟ್ಟು ಮೇಲ್ಗಡೆ ಹೋಗಬೇಕು. ನೋಡಿ, ಹೋಗ್ತಾ ಈ ಥರ ವ್ಯೂಸ್ ಇರುತ್ತೆ ನೋಡೋದಕ್ಕೆ, ಜಾತ್ರೆ ಥರ. ನೋಡಿ ಫ್ರೆಂಡ್ಸ್, ಕೋತಿ ಮರಿನ ಎಷ್ಟು ಚೆನ್ನಾಗಿ ಮಡ್ಲಲ್ಲಿ ಅವಸ್ಕೊಂಡಿದೆ. ಎಷ್ಟು ಚೆನ್ನಾಗಿ ಖುಷಿಯಾಗುತ್ತೆ ಅಲ್ವಾ ಇದು ನೋಡೋದಕ್ಕೆ. ಎಷ್ಟು ಮಂಗಗಳಿದ್ವು ನೋಡಿ, ಅಲ್ಲಿ ನೋಡ್ತಾ ಇರ್ಬೋದು ನೀವು. ಇದೇ ಎಂಟ್ರೆನ್ಸಲ್ಲಿ ಈ ರೀತಿ ಒಂದು ದೇವಸ್ಥಾನ ಇದೆ ಚಿಕ್ಕದಾಗಿ. ಇಲ್ಲಿಂದಲೇ ಸ್ಟಾರ್ಟ್ ಆಗೋದು ನೋಡಿ. ಇಲ್ಲಿಂದ ಹತ್ತೋದು ಇವಾಗ ನೋಡ್ತಾ ಇರ್ಬೋದು ನೀವು. ಇದು ಸೇರಿ 2ನೇ ಸಲ ಹೋಗಿರೋದು ನಾವು ಇಲ್ಲಿಗೆ, ಅಂಜನಾದ್ರಿ ಬೆಟ್ಟಕ್ಕೆ. ತುಂಬಾನೇ ಚೆನ್ನಾಗಿದೆ. ಇಲ್ಲಿಗೆ ಬಂದರೆ ಬೇಡ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಯಾರಾದರೂ ಇದು ಇನ್ನು ಹೊಸಪೇಟೆಗೆ ತುಂಬಾ ಹತ್ತಿರ ಫ್ರೆಂಡ್ಸ್. ಹೊಸಪೇಟೆ ಹಂಪೆ ಎಲ್ಲ ಒಂದೇ ಕಡೆ ಬರೋದು. ಯಾರಾದರೂ ಬರೋರಿದ್ದರೆ ನೋಡಿ, ಹತ್ತಿರ ಆಗುತ್ತೆ. ಹಂಪೆಯಿಂದ ಬರ್ಬೋದು ಆರಾಮಾಗಿ. ಹಂಪೆ ನೋಡಿಕೊಂಡು ಅಂಜನಾದ್ರಿ ಬೆಟ್ಟ ನೋಡ್ಕೊಂಡು ಹೋಗ್ಬೋದು ಆರಾಮಾಗಿ. ಚೆನ್ನಾಗಿದೆ ಇಲ್ಲೆಲ್ಲ ವ್ಯೂಸ್ ನೋಡೋದಕ್ಕೆ, ತುಂಬಾ ಖುಷಿಯಾಗುತ್ತೆ. ನೋಡ್ತಾ ಇರ್ಬೋದು ನೀವು. ಏನಂದರೆ ಇದು ಮೆಟ್ಲುಗಳು ಹತ್ತಕ್ಕಾಗಲ್ಲ ಅಷ್ಟೇ. ಆದರೂ ಎಷ್ಟು ವಯಸ್ಸಾಗಿರೋರು ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು ಗೊತ್ತಾ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕೆಳಗೆ ವ್ಯೂ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಅಲ್ಲಿ ನೀರೆಲ್ಲ ಇದೆ ನೋಡಿ. ಮಕ್ಕಳು ಎಷ್ಟು ಚೆನ್ನಾಗಿ ಜೈ ಆಂಜನೇಯ ಅಂತ ಅಂದ್ಕೊಂಡು ಹತ್ತಾ ಇದ್ರು. ಜೈ ಶ್ರೀರಾಮ್. ಇನ್ನು ನೋಡ್ತಾ ಇರ್ಬೋದು ನೀವು, ಮೇಲ್ಗಡೆಯಿಂದ ವ್ಯೂಸು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ನದಿ ಹರಿತಾ ಇದೆಯಲ್ಲ, ಅಲ್ಲೇ ಸ್ನಾನ ಮಾಡಿಕೊಂಡು ಬಂದಿದ್ದು ನಾವು. ನೋಡಿ, ಇನ್ನು ಮೇಲ್ಗಡೆ ಬಂದ್ವಿ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿತ್ತು ವ್ಯೂಸ್ ಅಂತೂ. ಇನ್ನೊಂದು ಫ್ರೆಂಡ್ಸ್, ಇಲ್ಲಿಂದ ನೋಡಿದ್ರೆ ಹಂಪೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಅಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಹೊರಗಡೆ ಒಂದೆರಡು ಫೋಟೋ ತಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಫೋಟೋನ ತಗೋತಾ ಇದ್ದೀವಿ. ನೋಡಿ, ಈ ಥರ ಇದೆ. ನೋಡ್ತಾ ಇರ್ಬೋದು ಎಷ್ಟು ಬೆಟ್ಟ ಗುಡ್ಡಗಳು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ನಮ್ಮ ಮನೆಯವರು ಇನ್ನು ನಾವು ಸಂಜೆ ಟೈಮ್ ಹೋಗಿರೋದ್ರಿಂದ ಬಿಸಿಲು ಏನು ಅಷ್ಟಿರಲಿಲ್ಲ. ಹಂಗಾಗಿ ಬೇಗ ಹತ್ತಿದ್ವಿ. ಇಲ್ಲಿ ನೋಡಿ, ನನ್ನ ತಮ್ಮ ಕಾಯಿನ ಕೋತಿಗಳು ಕಿತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಕಾಯಿ ಪ್ರಸಾದನ ಈ ರೀತಿ ಕಟ್ಕೊಟ್ಟಿದ್ದೀನಿ. ಅದನ್ನು ಹಿಡ್ಕೊಂಡಿದ್ದಾನೆ ನೋಡಿ. ಎಲ್ಲರೂ ಕೂಡ ಒಂದು ಗ್ರೂಪ್ ಫೋಟೋನ ತೆಗೆದುಕೊಂಡ್ವಿ ಇಲ್ಲಿ. ಇನ್ನು ಹತ್ತುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ. ಇಳಿಯುವಾಗ ಈಸಿಯಾಗಿ 5 ನಿಮಿಷಕ್ಕೆ ಇಳಿದು ಬಂದಿದ್ದಾಯಿತು. ನೋಡ್ತಾ ಇರ್ಬೋದು ನೀವು. ಮಕ್ಕಳಂತೂ ಓಡಿ ಹೋಗ್ತಾ ಇರ್ತಾರೆ. ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್ ಇಲ್ಲಿ. ಅಂದರೆ ಹತ್ತುವಾಗ ಸ್ವಲ್ಪ ಕಾಲು ನೋವು ಅಂತ ಅನಿಸ್ತು ಅಷ್ಟೇ. ಇಳಿಬೇಕಾದ್ರೆ ಈಸಿಯಾಗಿ ಆರಾಮಾಗಿ ಇಳಿದು ಬಂದ್ವಿ. ಇನ್ನು ನೋಡ್ತಾ ಇರ್ಬೋದು, ಕೆಳಗಿಳಿಯೋಷ್ಟರಲ್ಲಿ ಸಂಜೆ ಆಗೋಗ್ಬಿಟ್ಟಿತ್ತು ನೋಡಿ. ಕತ್ಲೆ ಆಗೋಗಿದೆ ಆಲ್ರೆಡಿ. ಇನ್ನು ಆಲ್ರೆಡಿ ಸಂಜೆ ಆಗಿದೆ ಫ್ರೆಂಡ್ಸ್. ಇನ್ನೂ ಯಾವ ಪ್ಲೇಸ್ಗೂ ಇವತ್ತು ಹೋಗಿಲ್ಲ. ಮತ್ತು ನಾಳೆ ಬೆಳಿಗ್ಗೆ ಸವದತ್ತಿಗೆ ಹೋಗಿದ್ದೀವಿ. ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ನೋಡಿ, ಕೊನೆ ತನಕ ನೋಡಿ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ನೋಡಿ, ಇನ್ನು ಅವತ್ತಿನ ಬೆಳಗ್ಗೆ ಸವದತ್ತಿಗೆ ಬಂದಿರೋ ವಿಡಿಯೋ ಇದು. ಸವದತ್ತಿ ಎಲ್ಲಮ್ಮನಿಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ, ಹಂಗೆ ಹತ್ರ ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು
ಇನ್ನೇನು ಒನ್ ಡೇ ಆಯಿತು ಅಲ್ಲಿಂದ ಅಲ್ಲಿಗೆ ಬರೋ ಅಷ್ಟರಲ್ಲಿ ನೈಟೆಲ್ಲ ಬಂದ್ವಿ. ನೈಟ್ ಒಂದು 2 ಗಂಟೆ ಅಷ್ಟೊತ್ತಿಗೆ ಬಂದ್ವಿ. ಬಂದು ನೋಡಿ ಸಾಲಾಗಿ ನಿಂತಿದ್ದೀವಿ. ಇನ್ನೊಂದು ಜೋಗುಳದ ಬಾವಿ ಯಲ್ಲಮ್ಮ ಅಂತ ಇದೆ, ಅಲ್ಲೇನು ಹೋಗಲಿಲ್ಲ ನಾವು. ಇಲ್ಲಿ ಡೈರೆಕ್ಟ್ ಗುಡ್ಡದ ಯಲ್ಲಮ್ಮ ಅಂತ ಇದೆಯಲ್ಲ ಅಲ್ಲಿಗೆ ಬಂದ್ವಿ. ಇಲ್ಲೇ ಪೂಜೆ ಮಾಡಿಸ್ಕೊಂಡು ಹೋಗಿರೋಂಥದ್ದು. ಯಾರೇ ಬಂದ್ರೂ ಜೋಗುಳದ ಯಲ್ಲಮ್ಮ ಅಂತ ಇರುತ್ತೆ, ಅಲ್ಲಿಗೆ ಬಂದುಬಿಟ್ಟು ಜೋಗುಳದಮ್ಮ ಅಂತ ಇರುತ್ತೆ ದೇವರು. ಅಲ್ಲಿಗೆ ಬಂದು ಜೋಗುಳದ ಬಾವಿ ಇದು ನೀರು ಹಾಕ್ಕೊಂಡು ಆಮೇಲೆ ಇಲ್ಲಿಗೆ ಬರ್ತಾರೆ. ಬಟ್ ಅದು ನಮಗೆ ಗೊತ್ತಿರಲಿಲ್ಲ. ಲಾಸ್ಟ್ ಟೈಮ್ ಬಂದಿದ್ವಿ, ಬಟ್ ಈ ಸಲ ಅಲ್ಲಿಗೆ ಹೋಗೋಕ್ಕಾಗಿಲ್ಲ, ಡೈರೆಕ್ಟ್ ಇಲ್ಲಿಗೆ ಬಂದಿದ್ದೀವಿ. ನಾವು ಕರ್ಕೊಂಡ್ಬಂದಿರೋ ಡ್ರೈವರ್ಗೆ ಕೂಡ ಗೊತ್ತಿರಲಿಲ್ಲ ಫಸ್ಟ್ ಎಲ್ಲಿಗೆ ಹೋಗಬೇಕು ಏನು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಇಲ್ಲೇ ಡೈರೆಕ್ಟಾಗಿ ಬಂದ್ವಿ. ಬಂದು ಇಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರೋಂಥದ್ದು. ನೋಡ್ತಾ ಇರ್ಬೋದು ನೀವು ಭಂಡಾರನ ಎಷ್ಟು ಎರ್ಚಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನೂ ಹೋಗ್ತಾ ಅಂತೂ ಎಲ್ಲ ಪೂರ್ತಿ ಎಲ್ಲರ ಮೇಲೂ ಎರಿಸ್ತಾ ಇದ್ರು ನೋಡಿ ಭಂಡಾರ. ಈ ತಾಯಿಗೆ ಅದೇ ಇಷ್ಟ ಅಂತೆ, ಭಂಡಾರದ ಯಲ್ಲಮ್ಮ ಇದು. ಭಂಡಾರ ಅಂದ್ರೇ ತುಂಬ ಇಷ್ಟ ಇದಕ್ಕೆ, ಈ ದೇವ್ರಿಗೆ, ಯಲ್ಲಮ್ಮ ತಾಯಿಗೆ. ನೋಡ್ತಾ ಇರ್ಬೋದು ಇಲ್ಲಿ ಯಲ್ಲಮ್ಮನ ಮೆರವಣಿಗೆ ಮಾಡೋದು. ಇಲ್ಲಿ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು. ನಾನು ಒಂದು ಸ್ವಲ್ಪ ಆದರೂ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಸರಿಯಾಗಿ ಕಾಣಿಸ್ತಾ ಇಲ್ಲ. ನೋಡ್ತಾ ಇರ್ಬೋದು ನೀವು. ದರ್ಶನ ಮುಗಿಸ್ಕೊಂಡು ನೋಡಿ ಆಚೆ ಬರ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು. ನೋಡಿ ನಮ್ಮ ಮನೆಯವ್ರು ಕೂಡ ಬಂದು ಇನ್ನು ನೋಡಿ ನನ್ನ ಅವಸ್ಥೆನ. ಭಂಡಾರ ಎಲ್ಲ ಎರ್ಚ್ಬಿಟ್ಟಿದ್ದಾರೆ ಮೇಲೆಲ್ಲ. ಈ ರೀತಿ ಒಳಗೋಗುವಾಗ ಆ ರೀತಿ ಇದ್ದೆ, ಹೊರಗೆ ಬರುವಾಗ ಈ ರೀತಿ ಆಗೋಗ್ಬಿಟ್ಟಿದ್ದೀನಿ. ನಮ್ಮ ಮನೆಯವರಂತೂ ಒಂದು ಹೊಸ ಶರ್ಟ್ ಕೊಡಿಸಿದ್ದೆ ಬರ್ತಡೆಗೆ ಅಂತ, ಅದನ್ನು ಹಾಕೊಂಡೇ ಇರಲಿಲ್ಲ. ಇವತ್ತು ಯಲ್ಲಮ್ಮ ದೇವಸ್ಥಾನ ಹತ್ರ ಹಾಕೊಳ್ಳೋಣ ಅಂತ ಸುಮ್ಮನಾಗಿದ್ರು, ಹಾಕ್ಕೊಂಡು ಬಂದರು. ಆದರೆ ತುಂಬಾ ಭಂಡಾರ ಮಾಡಿಬಿಟ್ರು. ಅದಕ್ಕೆ ಬೈತಾಯಿದ್ರು, ನೋಡು ಹೊಸ ಶರ್ಟು ಈ ಥರ ಆಗಿತ್ತು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಕೊಡಿಸ್ತೀನಿ ಬಾ ನಾನು ಇನ್ನೊಂದು, ಅದೇನು ಬೇಡ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡು ಕರ್ಕೊಂಡು ಬಂದೆ. ಬರ್ತಡೇ ಕೊಡಿಸಿದ್ದೀನಲ್ವ, ಅದಕ್ಕೆ ಅದ್ರ ಮೇಲೆ ಪ್ರೀತಿ ಜಾಸ್ತಿ ಆಗಿಬಿಟ್ಟಿದೆ ಅವ್ರಿಗೆ, ಆ ಶರ್ಟ್ ಮೇಲೆ. ಇನ್ನು ನೋಡ್ತಾ ಇರ್ಬೋದು ನೀವು, ಇಲ್ಲೆಲ್ಲ ಸೈಡಲ್ಲೆಲ್ಲ ಈ ಥರ ಎಲ್ಲ ಭಂಡಾರಗಳು, ಬಟ್ಟುಗಳು, ಕುಂಕುಮ ಮತ್ತು ಈ ಥರ ಎಲ್ಲ ಇಟ್ಕೊಂಡಿದ್ದಾರೆ. ಈ ಹಾರಗಳು ಅಂತೆ ಎಲ್ಲ ಪ್ರತಿಯೊಂದು ಇಟ್ಕೊಂಡಿದ್ದಾರೆ ಇಲ್ಲಿ ರೋಡ್ ಸೈಡಲ್ಲಿ. ನೋಡಿ ಬಳೆ, ಅದೆಲ್ಲ ಬಳೆ, ಸರ, ಈ ರೀತಿ ಎಲ್ಲ ಇತ್ತು ಇಲ್ಲಿ ನೋಡೋದಕ್ಕೆ. ನೋಡಿ ಇನ್ನು ಏನು ತಗೊಳ್ಳಿಲ್ಲ ನಾವು, ಸೀದಾ ಗಾಡಿ ಹತ್ರ ಬಂದುಬಿಟ್ಟು ಇನ್ನೂ ತಿಂಡಿ ತಿಂದಿರಲಿಲ್ಲಲ್ಲ, 11 ಗಂಟೆ ಆಗ್ತಾ ಬಂದಿತ್ತು. ಹೊಟ್ಟೆ ಹಚ್ಕೊತಿದ್ರು ಮಕ್ಕಳು. ಹಂಗಾಗಿ ಯಾವುದೋ ದೇವಸ್ಥಾನ ಹತ್ರ ನಾವು ಅಡುಗೆ ಮಾಡಿಸೋಣ ಅಂತ ಕೇಳಿದ್ವಿ. ಅಲ್ಲಿ ಇಲ್ಲ, ನಾವೇ ಇಲ್ಲಿ ಇವತ್ತೊಂದು ಸ್ವಲ್ಪ ಜಾತ್ರೆ ಇದೆ, ದೇವ್ರಿಗೆ ಏನೋ ಪೂಜೆ ಮಾಡ್ತಾಯಿದ್ದೀವಿ, ಬನ್ನಿ ಇಲ್ಲೇ ಊಟ ಮಾಡ್ಕೊಂಡು ಹೋಗೋರಂತೆ, ಏನು ಮಾಡಬೇಡಿ ಅಂತ ಹೇಳಿದ್ರು. ಹಾಗಾಗಿ ಅವರೇ ಊಟ ಕೂಡ ಕೊಟ್ಟರು. ಊಟ ಮಾಡಿಕೊಂಡು ಇನ್ನು ಹೊರಟ್ವಿ. ಇನ್ನು ಇದು ಸಿದ್ಧಾರೂಢ ಮಠ, ಇಲ್ಲಿಗೆ ಬಂದ್ವಿ. ಇಲ್ಲಿ ಹುಬ್ಳಿಗೆ ಬಂದು ಸಿದ್ಧಾರೂಢ ಮಠಕ್ಕೆ ಬಂದು ಅಲ್ಲಿ ಕೂಡ ಊಟ ಸಿಕ್ತು ನಮಗೆ. ಅಲ್ಲಿ ಕೂಡ ಊಟ ಮಾಡಿಕೊಂಡು ಪ್ರಸಾದ ಊಟ ಮಾಡಿಕೊಂಡು ನೋಡಿ ಒಂದು ಗ್ರೂಪ್ ಫೋಟೋ ತಕ್ಕೊಂಡು ಇನ್ನು ಹೋಗ್ತಾ ಇದ್ದೀವಿ. ಇನ್ನು ನೋಡ್ತಾ ಇರ್ಬೋದು ನೀವು, ಎಲ್ಲರೂ ಕೂಡ ಡ್ಯಾನ್ಸ್ ಹಾಡು ಡ್ಯಾನ್ಸ್ ಮಾಡಿಕೊಂಡು, ಮಕ್ಕಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಅಂದರೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಈ ರೀತಿ ಹೋದಾಗ ಒಬ್ಬರೇ ಒಂದೇ ಫ್ಯಾಮಿಲಿ ಹೋದರೆ ಚೆನ್ನಾಗಿರಲ್ಲ. ಹಾಗಾಗಿ ಅಕ್ಕನ ಫ್ಯಾಮಿಲಿ, ನಾವು ಎಲ್ಲರೂ ಹೋಗಿದ್ವಿ. ಮಕ್ಕಳು ಎಲ್ಲ ಹೋಗಿರೋದ್ರಿಂದ ತುಂಬಾ ಎಂಜಾಯ್ ಮಾಡಿದ್ವಿ. ನೋಡಿ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅವರು ಅಂತ ಹೇಳಿ. ನೋಡಿದ್ರೇ ಗೊತ್ತಾಗುತ್ತೆ. ಮತ್ತು ಇಲ್ಲಿಂದ ನಾವು ಚಿತ್ರದುರ್ಗ ಹೋಗ್ತಾ ಇದ್ದೀವಿ. ಚಿತ್ರದುರ್ಗ ಹೋಗ್ಬಿಟ್ಟು ಮುರುಘಾ ಮಠಕ್ಕೆ ಸಿಕ್ಕಿದ್ರೆ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ. ಅಲ್ಲಿ ಟೈಮಿಂಗ್ಸ್ ಹಂಗೆ ಹೇಳೋಕ್ಕಾಗಲ್ಲ, 5 ಗಂಟೆಗೇನೋ ಕ್ಲೋಸ್ ಇರುತ್ತೆ, ಗೊತ್ತಿಲ್ಲ. ಸಾಮಾನ್ಯ 5:30ವರೆಗೂ ಒಂದೊಂದು ಸಲ ಇರುತ್ತೆ ಅಂತ ಹೇಳ್ತಾರೆ. ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ ಮಕ್ಕಳು ಎಲ್ಲ ಡ್ಯಾನ್ಸು
ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ ನಮ್ಮ ಅಕ್ಕನ ಮಗ ಅಂತೂ ಎಷ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂದರೆ ನೋಡ್ತಾ ಇರ್ಬೋದು ನೀವು. ಅವನು ಎಷ್ಟು ಖುಷಿ ಆಗ್ಬಿಟ್ಟಿದೆಯೋ ಗೊತ್ತಿಲ್ಲ, ಹಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಇನ್ನು ನೋಡಿ, ಇನ್ನೂ ಸ್ವಲ್ಪ ಬೆಳಕಿದೆ ಅಂತ ಹೇಳ್ಬಿಟ್ಟು ಚಿತ್ರದುರ್ಗಕ್ಕೆ ಬಂದ್ವಿ. ಮುರುಘಾ ಮಠದ ಹತ್ರ ಬಂದ್ವಿ. ನೋಡೋಣ ಪಾರ್ಕ್ ಇದ್ದರೆ ತೋರ್ಸೋಣ, ಓಪನ್ ಇದ್ದರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದರೆ ಇಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು ಪಾರ್ಕು. ಅವರಿಗೆ ಅದೃಷ್ಟ ಇರಲಿಲ್ಲ ನೋಡೋದಕ್ಕೆ. ಎಲ್ಲ ಕಡೆ ಸಿಕ್ತು ಪ್ಲೇಸ್ಗಳು. ಇಲ್ಲಿ ಮುರುಘಾ ಮಠದ್ದು ಪ್ಲೇಸು ಕ್ಲೋಸ್ ಆಗಿತ್ತು, ಅಂದರೆ ಪಾರ್ಕು ಕ್ಲೋಸ್ ಆಗಿತ್ತು. ಹಂಗಾಗಿ ಇವಾಗ 50 ರೂಪೀಸ್ ಏನೋ ಒಬ್ಬರಿಗೆ. ಅದು ಇವಾಗ ಓಪನ್ ಇಲ್ಲ, ಇನ್ನೇನು 5 ಮಿನಿಟ್ಸ್ ಏನೋ ಇದೆ ಅಷ್ಟೇ. ನೀವು ಟಿಕೆಟ್ ತೊಗೊಂಡ್ರೂ ವೇಸ್ಟೇನೆ, ಅಲ್ಲಿ ಏನು ನೋಡ್ತೀರಾ ಕತ್ಲಲ್ಲಿ ಅಂತ ಅಂದರು. ಬಿಡಿ ಅತ್ಲಾಗ ಹೋಗಲಿ ಅಂತ ಹೇಳ್ಬಿಟ್ಟು ಇಲ್ಲೇ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಇಲ್ಲೇ ಹೊರಗಡೆ ಎಲ್ಲ ಏನೇನಿದೆ ಎಲ್ಲ ತೋರಿಸ್ಕೊಂಡು ಇನ್ನು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲೇ ತೋರಿಸ್ತಾ ಇದ್ದೀವಿ ಎಲ್ಲ ಹೊರಗಡೆ. ನೋಡಿ ಇಲ್ಲೇ ಟಿಕೆಟ್ ಕೊಡೋಂಥದ್ದು. ಅವ್ರು ಇದ್ರಲ್ಲ ವಾಚ್ಮ್ಯಾನ್ ಅಣ್ಣ, ಅವ್ರು ಹೇಳಿದ್ರು ಇಲ್ಲ ಒಳಗಡೆನೇ ಮ್ಯೂಸಿಯಮ್ ಇದೆ, ಒಳಗಡೆ ಮ್ಯೂಸಿಯಮ್ ಇದೆಯಲ್ಲ ಅದು ನೋಡಿಕೊಂಡು ಹೋಗ್ಬೋದು ಆರಾಮಾಗಿ ನೀವು ಅಂತ ಹೇಳಿದ್ರು. ಇನ್ನು ಇಲ್ಲೂ ಕೂಡ ಒಂದು ಗ್ರೂಪ್ ಫೋಟೋನ ತೆಗೆಸ್ಕೊಂಡ್ವಿ. ನೋಡಿ ಇದು ಲಾಸ್ಟ್ ಗ್ರೂಪ್ ಫೋಟೋ ಈ ಟ್ರಿಪ್ಪಿಂದು. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.